ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭ ಹಾರೈಕೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಮಿತಿಯಿಲ್ಲದ ಪ್ರೀತಿಯುಳ್ಳ ನಿನ್ನ ಮಗನನ್ನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಜೀವ ಸಹಿತ ಬಲಿಯನ್ನು ಅರ್ಪಿಸಿ ನಮ್ಮನ್ನು ನೀತಿವಂತನಾಗಿ ಮಾಡಿದ ದೇವರೇ ಸ್ತೋತ್ರ. ಇವತ್ತಿನ ಸಂದೇಶದ ರೂವಾರಿ ನೀನಾಗಿದ್ದು ನನ್ನ ಆತ್ಮ ಪ್ರಾಣ ಶರೀರವನ್ನು ನಿನ್ನ ಅಧೀನತ್ವಕ್ಕೆ ತೆಗೆದುಕೊಂಡು ನೀನೆ ನನ್ನ ಮುಖಾಂತರ ಮಾತನಾಡು. ಗಂಟಲು ತುಟಿ ನಾಲಿಗೆ ಆಲೋಚನೆ ಮುಟ್ಟು ಸ್ವಾಮಿ. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವೇ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಈ ಹೊತ್ತು ದೇವರಾತ್ಮನು ನಿಮ್ಮ ಜೊತೆಗೆ ಮಾತನಾಡುವಂಥ ವಿಷಯ ನಡತೆ ಎಂಬುದಾಗಿ, ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ ಕ್ಯಾರೆಕ್ಟರ್ ಎಂಬುದಾಗಿ ಹೇಳುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ಯೋಬನ ಗ್ರಂಥ 9ರಿಂದ ಕೆಲವು ವಚನ ನೋಡಲಾಗಿ, ಆತನು ನಿಮ್ಮನ್ನು ಶೋಧಿಸಿದರೆ ನಿಮಗೆ ಒಳ್ಳೆಯದಾಗುವುದು, ಮನುಷ್ಯನನ್ನು ಮೋಸಗೊಳಿಸುವಂತೆ ಆತನನ್ನು ಮೋಸಗೊಳಿಸುವರು. ನೀವು ರಹಸ್ಯವಾಗಿ ಪಕ್ಷಪಾತ ಮಾಡಿದರೆ ಆತನು ನಿಮ್ಮನ್ನು ಖಂಡಿಸುವನು ಎಂಬುದಾಗಿ. ಮನುಷ್ಯನ ಒಂದು ಹಠಮಾರಿತನವೋ ಅಥವಾ ಬಲಹೀನತೆಯೋ, ಬಂಡತನವೋ ಅಥವಾ ಅತಿಯಾದ ಆತ್ಮವಿಶ್ವಾಸವೋ ನಾನರಿಯೆ. ಯಾಕೆಂದರೆ ಮಾನವರಾಗಿರುವಂಥ ನಾವುಗಳು ಯಾವುದು ಮನೆಯವರು, ದೇವರು, ದೇವರಾತ್ಮನು, ನಮ್ಮ ಬೋಧಕರು, ನಮ್ಮ ಶಾಲಾ ಶಿಕ್ಷಕರು ಮಾಡಬಾರ್ದೆಂಬುದಾಗಿ ಹೇಳುತ್ತಾರೋ ಅದನ್ನೇ ನಾವು ಹೆಚ್ಚಾಗಿ ಮಾಡುವಂಥವರಾಗಿದ್ದೇವೆ. ಯಾವುದು ಕೆಟ್ಟದಿದೆ ಎಂಬುದಾಗಿ ನಮಗೆ ಗೊತ್ತಿದೆ, ಆದರೂ ಕೂಡ ಅದನ್ನು ಬಿಡಲಿಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ. ಇವತ್ತು ನೋಡಿರಿ, ನಾವು ಚಿಕ್ಕವರಿದ್ದಾಗ ಸಿಗರೇಟ್ ಪ್ಯಾಕ್ ಮೇಲೆ ಸಿಗಾರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ದಿ ಹೆಲ್ತ್ ಎಂಬುದಾಗಿ ಬರ್ತಾಯಿದ್ರು. ಆವಾಗ ಈ ಗುಟ್ಕ ಪಟ್ಕ ಇರಲಿಲ್ಲ. ಈಗೇನು ಬರ್ತಿದ್ದಾರೆ ಸಿಗರೇಟ್ ಪ್ಯಾಕ್ ಮೇಲೆ, ಸಿಗರೇಟ್ ಸ್ಮೋಕಿಂಗ್ ಕಾಜಸ್ ದ ಕ್ಯಾನ್ಸರ್ ಎಂಬುದಾಗಿ, ಟೊಬ್ಯಾಕೊ ಚೇವಿಂಗ್ ಈಸ್ ಕಾಜಸ್ ದ ಕ್ಯಾನ್ಸರ್, ಆಲ್ಕೋಹಾಲ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ದಿ ಹೆಲ್ತ್ ಎಂಬುದಾಗಿ ಬರೋದು. ಅಂದರೆ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಅಥವಾ ಕಾನೂನು ವಿಧಿಸಿದ ಆಜ್ಞೆ ಎಂಬುದಾಗಿ ಬರೀತಾರೆ. ನೋಡಿರಿ, ಯಾವುದನ್ನು ಮಾಡಬಾರ್ದು. ಸಿಗರೇಟ್ ಸೇದುವುದರಿಂದ ನಿಮಗೆ ಕ್ಯಾನ್ಸರ್ ಆಗುತ್ತದೆ. ತಂಬಾಕು ಅಥವಾ ಈ ಗುಟ್ಕಾ ತಿನ್ನುವುದರಿಂದ ನಿಮಗೆ ಕ್ಯಾನ್ಸರ್ ಆಗುತ್ತದೆ, ಸಾಯ್ತೀರಿ. ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮಗೆ ಭಯಂಕರವಾಗಿರುವಂಥ ರೋಗ ಬರುತ್ತದೆ ನಮಗೆ ಹೇಳಿದರೂ ಕೂಡ, ಸರ್ಕಾರ ಕಾನೂನು ವಿಧಿಸಿದರೂ ಕೂಡ ಇದನ್ನು ಹೆಚ್ಚಾಗಿ ಮಾಡುವಂಥವರಾಗಿದ್ದೇವೆ ನಾವು. ಇದರ ಬಗ್ಗೆ ಸತ್ಯವೇದ ಬಹಳ ಸೂಕ್ಷ್ಮವಾಗಿ, ಆಳವಾಗಿ, ಅಗಲವಾಗಿ, ಎತ್ತರವಾಗಿ ಬೋಧಿಸಿದಟ್ಟು ಲೋಕದ ಯಾವ ಗ್ರಂಥಗಳಾಗಲಿ ಯಾವ ಧರ್ಮಶಾಸ್ತ್ರವಾಗಲಿ ಬೋಧನೆ ಮಾಡಿಲ್ಲ. ಆದರೂ ಕೂಡ ಜನರು ಕೆಟ್ಟದ್ದನ್ನೇ ಹೆಚ್ಚಾಗಿ ಮಾಡುವಂಥ ಸಂಗತಿ ನಮಗೆ ಗಮನಕ್ಕೆ ಬರ್ತದೆ. ಒಂದು ಸಾರಿ ಒಬ್ಬ ಹೆಣ್ಣು ಮಗಳು ತನ್ನ ಮಗನನ್ನು ಕರೆದುಕೊಂಡು ಗಾಂಧೀಜಿ ಹತ್ತಿರ ಬಂದಳು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ತಿರ ಬಂದಳು. ಆಕೆ ಮಗ, ಒಬ್ಬನೇ ಮಗ, ಬೆಲ್ಲ ಭಾಳ ತಿಂತಿದ್ದ. ಅವಾಗ ಗಾಂಧೀಜಿ ಹತ್ತಿರ ಬಂದು ಕೇಳಿದ, ಗಾಂಧೀಜಿಯವರೇ, ನನ್ನ ಮಗ ಬೆಲ್ಲ ತಿಂತಿದ್ದಾನೆ, ಅವನಿಗೆ ತಿನ್ನಬಾರ್ದು ಎಂಬುದಾಗಿ ಹೇಳಿದಾಗ ಅವರ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಅಮ್ಮ ಒಂದು 7 ದಿನ ಬಿಟ್ಟು ಬಾ ಎಂಬುದಾಗಿ ಹೇಳಿದರು. ಆವಾಗ ಹೆಣ್ಣುಮಗಳು ಹೋಗಿ ಮತ್ತೆ 7 ದಿನ ನಂತರ ಬಂದು ಗಾಂಧೀಜಿಯವ್ರ ಹತ್ರ ಕೇಳ್ತಾಳೆ, ನನ್ನ ಮಗನು ಬೆಲ್ಲ ತಿನ್ನೋದು ಬಿಡೋದಕ್ಕೆ ನೀವು ಹೇಳಿರಿ ಎಂಬುದಾಗಿ. ಅವಾಗ ಗಾಂಧೀಜಿಯವರು ಹೇಳಿದರು, ನೋಡಪ್ಪ ತಮ್ಮ, ಬೆಲ್ಲ ತಿಂದರೆ ಸ್ವಲ್ಪ ತೊಂದರೆ ಜಾಸ್ತಿ ಆಗ್ತದೆ, ಅದು ಆರೋಗ್ಯಕ್ಕೆ ಹಾನಿಕರ, ಅದಕ್ಕೆ ತಿನ್ನಬೇಡ ಎಂಬುದಾಗಿ ಹೇಳಿದರು. ಆವಾಗ ಹೆಣ್ಣುಮಗಳು ಗಾಂಧೀಜಿಯವ್ರನ್ನ ಕೇಳ್ತಾರೆ, ರಾಷ್ಟ್ರಪಿತವರೇ, ಈ ಮಾತನ್ನು ನೀವು 7 ದಿನಗಳ ಹಿಂದೆ ಹೇಳ್ಬೋದಾಗಿತ್ತಲ್ಲ ಎಂಬುದಾಗಿ ಹೇಳಿದಾಗ ಅವ್ರು ಹೇಳಿದರು, ಆಗ ನಾನು ಕೂಡ ಬೆಲ್ಲ ತಿನ್ನುತ್ತಾ ಇದ್ದೆ. 7 ದಿನ ಬಿಟ್ಟ ನಂತರ ಅದರ ದುಷ್ಪರಿಣಾಮ ನನಗೆ ಅರ್ಥವಾಯಿತು. ಅದಕ್ಕಾಗಿ ಇವತ್ತಿನ ದಿನ ನಿನ್ನ ಮಗನಿಗೆ ಹೇಳ್ತಾನೆ ಎಂಬುದಾಗಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಏನೆಂಬುದಾಗಿ ನೋಡುವಾಗ, ಇಫ್ ವೆಲ್ತ್ ಈಸ್ ಲಾಸ್, ನಥಿಂಗ್ ಈಸ್ ಲಾಸ್. ಇಫ್ ಹೆಲ್ತ್ ಈಸ್ ಲಾಸ್, something is loss. If character is loss, everything is loss. ಅಂದರೆ ನಮ್ಮ ಸಂಪತ್ತು ಹಾಳಾದರೆ ಅಥವಾ ನಾಶವಾದರೆ ಏನು ನಮಗೆ ನಷ್ಟವಾದಂತಲ್ಲ, ಅಥವಾ ನಮ್ಮ ಆರೋಗ್ಯ ನಷ್ಟವಾದರೆ, ಕೆಟ್ಟು ಹೋದರೆ ಏನೋ ಸ್ವಲ್ಪ ನಷ್ಟವಾದಂತೆ. ಆದರೆ ನಮ್ಮ ನಡತೆ ಕೆಟ್ಟು ಹೋದರೆ ಎಲ್ಲವೂ ಕೆಟ್ಟು ಹೋದಂತೆ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಇದೆ. ಅದಕ್ಕಾಗಿ ಇವತ್ತಿನ ದಿನ ಏನಾಗಿದೆ ನೋಡ್ರಿ, ಶಾಲೆ ಕಾಲೇಜಿಗೆ ನಾವು
ಮುಂಬಡ್ತಿ ಪಡೆದುಕೊಂಡು ಮುಂದಿನ ತರಗತಿಗೆ ಹೋಗುವಾಗಲಿ ಅಥವಾ ನೌಕರಿಗೆ ಹೋಗುವಾಗಲಿ ನಮ್ಮ ಒಂದು ಮೆರಿಟ್ ಸರ್ಟಿಫಿಕೇಟ್ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಹಳ ಅವಶ್ಯವಾಗಿ ಬೇಕು. ಅವ್ರು ನೋಡ್ತಾರೆ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ನಮ್ಮೆಲ್ಲ ಮಾರ್ಕ್ಸ್ಗಳು ನೋಡ್ತಾರೆ, ಹೆಸರು ನೋಡ್ತಾರೆ, ಜಾತಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ತದನಂತರ ನಡತೆ ನೋಡ್ತಾರೆ. ಹುಡುಗನ ನಡತೆ ಹೇಗಿದೆ, ನಡತೆ ಸರ್ಟಿಫಿಕೇಟ್ ಸರಿಯಾಗಿದ್ದರೆ ಅಥವಾ ಒಳ್ಳೆಯದಾಗಿದೆ ಎಂಬುದಾಗಿ ಇದ್ದಿದ್ದರೆ ಮಾತ್ರ ಅಡ್ಮಿಷನ್ ಕೊಡ್ತಾರೆ, ನೌಕರಿ ಕೊಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಈಗ ಮದುವೆ ಸೀಸನ್, ವಧುವರರನ್ನು ನಾವು ಹುಡುಕಾಟದಲ್ಲಿರ್ತೇವೆ. ಮಗಳಿಗೆ ಮಗನನ್ನಾಗಲೋ ಅಥವಾ ಮಗನಿಗೆ ಮಗಳನ್ನಾಗಲೋ ಅಥವಾ ವಧುವನ್ನಾಗಲೋ ಹುಡುಕುವ ಆಲೋಚನೆ ಇರ್ತೇವೆ. ಆವಾಗ ನಾವೇನು ಮಾಡ್ತೇವೆ, ಆ ಕುಟುಂಬದ ಹಿನ್ನೆಲೆ, ಅವರ ಒಂದು ಜಾತಿ ಯಾವುದು, ವಂಶ ಯಾವುದು, ಅವರ ಒಂದು ಇರುವಿಕೆ ಯಾವುದು ಎಂಬುದಾಗಿ ನೋಡೋದ್ರ ಜೊತೆಗೆ ಆ ಹುಡುಗಿಯ ನಡತೆ ಹೇಗಿದೆ ಎಂಬುದಾಗಿ ಅಕ್ಕಪಕ್ಕದವ್ರನ್ನ ಅಥವಾ ಬೇರೆಯವ್ರನ್ನ ಕೇಳಿ ತಿಳಿದುಕೊಳ್ತೇವೆ. ಯಾಕೆಂದರೆ ಈ ನಡತೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ನಡತೆ ಕೆಟ್ಟರೆ ಎಲ್ಲವೂ ಕೆಟ್ಟಂತೆ ಎಂಬುದಾಗಿ ಹೇಳುವಾಗ ಜೀವನ ಸರಿಯಾಗಿ ನಡೀಲಿಕ್ಕೆ ಸಾಧ್ಯವಿಲ್ಲ, ಭವಿಷ್ಯತ್ತು ಶುದ್ಧವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಈ ಭೂಲೋಕಕ್ಕಿಂತಲೂ ಪರಿಶುದ್ಧವಾಗಿರುವಂಥ, ಪವಿತ್ರವಾಗಿರುವಂಥ ಮತ್ತು ಪರಮೋನ್ನತವಾಗಿರುವಂಥ ಸ್ಥಾನವಾಗಿರುವಂಥ ಪರಲೋಕಕ್ಕೆ ಸೇರಬೇಕಾದರೆ ಪಾರದರ್ಶಕವಾದಂಥ ನಡತೆಯ ಪ್ರಮಾಣ ಪತ್ರ ಬಹಳ ಅವಶ್ಯವಾಗಿ ಬೇಕಾಗಿದೆ. ಅದಕ್ಕಾಗಿ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾರೆ, ಕೂಸಿನ ಭವಿಷ್ಯದ ಅದೃಷ್ಟವು ಯಾವಾಗಲೂ ಅದರ ತಾಯಿಯ ಕಾರ್ಯದಿಂದ ನಿರ್ಮಿತವಾಗ್ತದೆ. ಒಂದು ಕೂಸು ಹೆಣ್ಣೇರಲಿ ಗಂಡೇರಲಿ ಅದರ ಭವಿಷ್ಯ ತಾಯಿಯ ಅದೃಷ್ಟ ಕಾರ್ಯದ ಮೇಲೆ ನಿರ್ಮಿತವಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪಾಲ್ಮರ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ನಿನ್ನ ಮಗನಿಗೆ ಬಹುಮಾನ ಕೊಡಲು ಇಚ್ಛಿಸಿದರೆ ಅವನಿಗೆ ಒಳ್ಳೆಯ ನಡತೆಯನ್ನು ಕೊಡು ಎಂಬುದಾಗಿ ಹೇಳ್ತಾರೆ. ಮಕ್ಕಳಿಗೆ ಬಹುಮಾನ ಕೊಡಬೇಕಾಗಿದ್ದರೆ ಒಳ್ಳೆಯ ನಡತೆಯನ್ನು ಕೊಡು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನಮ್ಮ ಸತ್ಯವೇದದಲ್ಲಿ ದೇವರು ಎಲ್ಲಿದ್ದಾನೆ, ಈ ನಡತೆ ಬಗ್ಗೆ ಆಲೋಚನೆ ಮಾಡುವಾಗ 4 ಸಂಗತಿಗಳು ನಾವು ಅವಲೋಕನ ಮಾಡೋಣ. ಮೊದಲನೇದಾಗಿ ನಮ್ಮ ದೇವರು ಎಲ್ಲಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 115:3 ಬರೆಯಲ್ಪಟ್ಟಿದೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ. ನಮ್ಮ ದೇವರು ಮೊಟ್ಟ ಮೊದಲನೇದಾಗಿ ಪರಲೋಕದಲ್ಲಿದ್ದಾನೆ, ತನಗೇನು ಬೇಕೋ ಅದನ್ನು ಮಾಡ್ತಾನೆ ಎಂಬುದಾಗಿ. 2ನೇ ಸಂಗತಿ ನೋಡುವಾಗ ಕೀರ್ತನೆಗಳು 89:7 ಬರೆಯಲ್ಪಟ್ಟಿದೆ, ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾಗಿರುವಂಥ ದೇವರು. ನಮ್ಮ ದೇವರು ಪರಿಶುದ್ಧರ ಸಭೆಯಲ್ಲಿ, ಒಳ್ಳೆಯವರ ಸಭೆಯಲ್ಲಿ ಭಯಂಕರನಾಗಿರುವಂಥ ದೇವರು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಈ ಹೊತ್ತಿನ ದಿನ ಕೀರ್ತನೆಗಳು 14:2 ಕೆಲವು ವಚನ ನೋಡಲಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೆ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ನಮ್ಮ ದೇವರು ಪರಲೋಕದಲ್ಲಿ ಇದ್ದರೂ ಕೂಡ ಒಂದು ಕೆಲಸ ಮಾಡ್ತಿದ್ದಾನೆ. ಏನೆಂಬುದಾಗಿ ನೋಡುವಾಗ ಆತನು ಮನುಷ್ಯರನ್ನು ನೋಡುವಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ಒಳ್ಳೆಯದನ್ನು ಮಾಡುವವರು ಯಾರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿದವರೇ, ಎಲ್ಲರೂ ಕೆಟ್ಟು ಹೋದರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಜ್ಞಾನೋಕ್ತಿ 5:21 ಬರೆಯಲ್ಪಟ್ಟಿದೆ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯಲ್ಲ ಪರೀಕ್ಷಿಸುವನು. ಕೇವಲ ನೋಡುವುದು ಮಾತ್ರವಲ್ಲ, ಕಾಣ್ತಾ ಇವೆ ಮನುಷ್ಯನ ಒಂದು ನಡೆ ನುಡಿ ಕ್ರಿಯೆಗಳು, ಆದರೆ ಆತನ ಮನುಷ್ಯನ ನಡತೆಯನ್ನು ಪರೀಕ್ಷಿಸುವಂಥ ದೇವರಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆ ದೇವರಿಗೆ ಈ ಹಂಬಲ? ಮನುಷ್ಯನನ್ನು ಯಾಕೆ ಆತನ ನಡತೆಯನ್ನು ಪರೀಕ್ಷಿಸುತ್ತಾನೆ ಮತ್ತು ಆತನ ಮಾರ್ಗಗಳ ಮೇಲೆ ಕಣ್ಣಿಡುತ್ತಾನೆ? ಮಾತ್ರವಲ್ಲದೆ ಆತನು ಏನು ಮಾಡ್ತಾನೆ ಎಂಬುದು ನೋಡುವಾಗ ಕೀರ್ತನೆ 11:4 ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ಸೂಕ್ಷ್ಮವಾಗಿ ಪರಿಶೋಧಿಸುತ್ತವೆ. ಮೊದಲನೇದಾಗಿ ನೋಡ್ತಾನೆ, ಎರಡನೇದಾಗಿ ಯೆಹೋವ ದೇವರು ಪರೀಕ್ಷೆ ಮಾಡುತ್ತಾನೆ, ಮೂರನೇದಾಗಿ ಪರಿಶೋಧಿಸುತ್ತಾನೆ. ಯಾಕೆ? ಮಾನವರಾಗಿರುವಂಥ ನಮ್ಮ ಮೇಲೆ ನಮ್ಮ ಯೆಹೋವ ದೇವರಿಗೆ ಎಷ್ಟು ಕಾಳಜಿ, ಎಷ್ಟು ಅಕ್ಕರೆ, ಎಷ್ಟು ಪ್ರೀತಿ ಎಂಬುದಾಗಿ ನೋಡುವಾಗ
ದೇವರ ವಾಕ್ಯ ಹೇಳ್ತಾ ಇದೆ, ಜ್ಞಾನೋಕ್ತಿ 20:27 ಬರೆಯಲ್ಪಟ್ಟಿದೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ನಮ್ಮ ಆತ್ಮ ಯೆಹೋವನ ದೀಪವಾಗಿರುವುದರಿಂದಲೇ ಆ ದೀಪ ಆರಬಾರದು. ನನ್ನ ಮಕ್ಕಳು ಯಾವಾಗಲೂ ಪ್ರಜ್ವಲಿತವಾದ ಪ್ರಕಾಶಮಾನವಾದ ಬೆಳಕಿನಲ್ಲಿ ಬದುಕುತ್ತಾ ಇರುವುದನ್ನು ನೋಡಿ ನಾನು ಸಂತೋಷ ಪಡಬೇಕೆಂಬ ಆಲೋಚನೆಯಿಂದ ಆತನು ಮನುಷ್ಯರಾಗದ ನಮ್ಮ ಮೇಲೆ ಎಷ್ಟು ಕಾಳಜಿಯನ್ನು, ಇಷ್ಟು ಅನುಕಂಪವನ್ನು, ಇಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ. ಇನ್ನೊಂದು ಕಡೆ ಹೇಳ್ತಿದ್ದೆ, ಜ್ಞಾನೋಕ್ತಿ 15:11 ಪಾತಾಳವು ನಾಶಲೋಕ ಯೆಹೋವನಿಗೆ ಗೋಚರವಾಗಿರುವಲ್ಲಿ ಮನುಷ್ಯನ ಹೃದಯ ಮತ್ತೂ ಸ್ಪಷ್ಟ. ದೇವರ ವಾಕ್ಯ ಹೇಳ್ತದೆ, ಪಾತಾಳ ಗೊತ್ತಿದೆ, ನಾಶಲೋಕ ದೇವ್ರಿಗೆ ಗೊತ್ತಿದೆ, ಈ ಜಗತ್ತೇ ಗೊತ್ತಿದೆ. ಪ್ರತಿ ಕ್ಷಣ ಜಗತ್ತಿನ ಪ್ರತಿ ಭಾಗದಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ಅಣುರೇನು ತೃಣ ಕಾಷ್ಟದಲ್ಲಿ ಏನಿದೆ ಎಂಬುದಾಗಿ ಗೊತ್ತಿದೆ. ಮನುಷ್ಯನ ಅದೆಲ್ಲ ಗೊತ್ತಿರೋ ಮನುಷ್ಯನ ನಡತೆ ಗೊತ್ತಿಲ್ಲವೋ? ಗೊತ್ತಿದೆ. ಆದರೆ ಪ್ರೀತಿಯಿಂದ ಆತನು ಅವಲೋಕನೆ ಮಾಡುವಂಥವನಾಗಿದ್ದಾನೆ. ಮೊದಲನೇದಾಗಿ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಎರಡನೇ ಸಂಗತಿ ನೋಡುವಾಗ ಮನುಷ್ಯನು ಯಾವ ಸ್ಥಿತಿಯಲ್ಲಿದ್ದಾನೆ? ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 16:2 ಬರೆಯಲ್ಪಟ್ಟಿದೆ, ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗಳಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಾವೇನು ಮಾಡ್ತೇವೆ? ಆನೆ ನಡೆದಿದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ನಾನು ಮಾಡೋದೆಲ್ಲ ಸರಿ ಇದೆ, ನಾನು ಒಳ್ಳೆಯದೇನೆ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಜ್ಞಾನ ಇದೆ, ತಿಳುವಳಿಕೆ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ, ಅನ್ನುತ್ತೇವೆ. ಇದು ನಮ್ಮ ಸ್ವಂತ ದೃಷ್ಟಿಗೆ ಸರಿ. ಆದರೆ ದೇವರಾಗಿರುವಂಥ ಯೆಹೋವನು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು ನಮ್ಮ ಅಂತರಂಗ ಅಂದರೆ ನಮ್ಮ ಹೃದಯವನ್ನು ಪರೀಕ್ಷಿಸುವಂಥ ದೇವರಾಗಿದ್ದಾನೆ. ಕಾರಣ ಏನೆಂದರೆ ಜ್ಞಾನೋಕ್ತಿ 12:15 ಬರೆಯಲ್ಪಟ್ಟಿದೆ, ಮೂರ್ಖನ ನಡತೆ ಅವನ ಗಣನೆಗೆ ಸರಿ. ನಾವು ಮೂರ್ಖರು, ನಾವು ಮಾಡಿದ್ದೇ ಸರಿ, ನಾವು ನಡೆದಿದ್ದೇ ದಾರಿ, ನಾವೇ ಒಳ್ಳೆಯವರು, ನಾವೇ ಚೆನ್ನಾಗಿರುವವರು, ನಮ್ಮಂತೆ ಯಾರೂ ಇಲ್ಲ ಎಂದಾಗ ಆಲೋಚನೆ ಮಾಡುವಂಥದ್ದು ಅದನ್ನು ನಮ್ಮ ಮೂರ್ಖತನದ ಪರಮಾವಧಿಯಾಗಿದೆ. ಯಾವಾಗಲೂ ಇನ್ನೊಬ್ಬರು ಹೇಳಬೇಕು, ನಮ್ಮ ಬೋಧಕರು ಹೇಳಬೇಕು, ನಮ್ಮ ತಂದೆ ತಾಯಿಗಳು ಹೇಳಬೇಕು, ಇಂಥ ಮಗನನ್ನು ಅಥವಾ ಇಂಥ ಮಗಳನ್ನು ಹೆತ್ತವರು ನಾವೇ ಧನ್ಯರು ಎಂಬುದಾಗಿ. ಇದು ದೊಡ್ಡ ಸಾಧನೆ. ದೊಡ್ಡ ಒಂದು PhD ಮಾಡುವಂಥದ್ದು ಅಥವಾ ಹೆಚ್ಚು ಸಂಬಳ ಬರುವಂಥ ನೌಕರಿ ಹಿಡಿಯುವಂಥದ್ದು ಸಾಧನೆ ಅಲ್ಲ. ಹೆತ್ತ ತಂದೆ ತಾಯಿಗಳಿಗೆ ನನ್ನ ಮಗಳನ್ನು ಅಥವಾ ನನ್ನ ಮಗನನ್ನು ಹೆತ್ತದ್ದು ಸಾರ್ಥಕ ಆಯಿತು ಅನ್ನುವಂಥ ಮಾತು ಬರುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದೇ ದೊಡ್ಡ ಸಾಧನೆಯಾಗಿದೆ. ಅದಕ್ಕಾಗಲಿ ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 15:9 ದುಷ್ಟನ ನಡತೆ ಯೆಹೋವನಿಗೆ ಅಸಹ್ಯವಾಗಿದೆ. ಇಲ್ಲ, ನಾನು ಮಾತಾಡಿದ ಸರಿ ಇದೆ, ನಾನು ನಡೆದಿದ್ದ ನೈತಿಕವಾಗಿದೆ, ನಾನು ಎಲ್ಲ ಜ್ಞಾನವನ್ನು ಹೊಂದಿದೆ ಎಂದು ಹೇಳುವಾಗ ಅವಾಗ ದೇವರು ಹೇಳ್ತಾನೆ, ನೀನು ದುಷ್ಟನು. ನಮ್ಮನ್ನು ನಾವೇ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಐಸಾಕ್ ನ್ಯೂಟನ್ ಅವರು ಚಲನೆಯ 3 ನಿಯಮಗಳನ್ನು ಕಂಡು ಹಿಡಿದರು. ಅದರಲ್ಲಿ ಮೊದಲನೇ ನಿಯಮ, ಯಾವುದೇ ವಸ್ತು ಹೊರಗಿನ ಒಂದು ಶಕ್ತಿಯಲ್ಲದೆ ಸ್ಥಳಾಂತರವಾಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಮ್ಮನ್ನು ನಾವು ಸಿದ್ಧಾಂತ ಪಡಲಿಕ್ಕೆ ಸಾಧ್ಯವಿಲ್ಲ. ನಮಗಾಗಿ ಬೇರೊಬ್ಬರು ಹೇಳಬೇಕು, ಈ ವ್ಯಕ್ತಿ ಸರಿಯಾಗಿದ್ದಾನೆ ಅಥವಾ ಈ ವ್ಯಕ್ತಿ ನೈತಿಕವಾಗಿ ನಡೆದುಕೊಳ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಮಾತ್ರ ನಾವು ಒಳ್ಳೆಯ ನಡತೆಯೊಳಗೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದುಷ್ಟನ ನಡತೆ ಏನಾಗಿದೆ? ಯೆಹೋವನಿಗೆ ಅಸಹ್ಯವಾಗಿದೆ. ದೇವರಿಗೆ ಅಸಹ್ಯವಾದ ಮೇಲೆ, ನಾವು ನಡತೆ ಗೆಟ್ಟ ಮೇಲೆ ಲೋಕದಲ್ಲಿ ಇನ್ನು ಯಾರಿಗಾಗಿ ಬದುಕಬೇಕು? ದೇವರಿಗೆ ಅಸಹ್ಯವಾದ ಮೇಲೆ ತಂದೆ ತಾಯಿಗಳು ಅಸಹ್ಯವಾಗದೆ ಇರುತ್ತೇವೆಯೋ? ಸಮಾಜದವ್ರಿಗೆ ಅಸಹ್ಯವಾಗದೆ ಇರುತ್ತೇವೆಯೋ? ಸಹೋದರರಿಗೆ ಗೆಳೆಯರಿಗೆ ಅಸಹ್ಯವಾಗದೆ ಇರುತ್ತೇವೆ ಅನ್ನುವಂಥ ಅವಲೋಕನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಆವಾಗ ಅಂಥವ್ರು ಏನು ಮಾಡ್ತಾರೆ? ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುತ್ತಾನೆ. ಜ್ಞಾನೋಕ್ತಿ 19:3 ಬರೆಯಲ್ಪಟ್ಟಿದೆ. ಇಷ್ಟೆಲ್ಲ ಕೆಟ್ಟತನ ಮಾಡುವುದು, ಮನುಷ್ಯಕ್ಕೆ ಬದುಕುವುದು ಎಲ್ಲ ಮಾಡಿ ಏನಾದ್ರು ಚರ್ಚಿಗೆ ಹೋದಿನಲ್ಲ, ಪ್ರಾರ್ಥನೆ ಮಾಡಿದಿನಲ್ಲ, ದೇವರ ವಾಕ್ಯ ದಿನಾಲು ಓದಿದಿನಲ್ಲ ಎಂಬುದಾಗಿ ಹೇಳಿ ದೇವರ ಮೇಲೆ ಕುದಿಯುತ್ತಾನೆ. ಆದರೆ ದೇವರು ಹೇಳ್ತಾನೆ, ನಿನ್ನಂಥ ಮನುಷ್ಯನನ್ನು ನಾನು ಏನು ಮಾಡಿದ್ದೇನೆ? ನನ್ನ ಕೈಯಾರ ನಿರ್ಮಿಸಿದ್ದೇನೆ. ಇಡೀ ಸೃಷ್ಟಿನೆಲ್ಲ ನಾನು ಏನು ಮಾಡಿದ್ದೇನೆ? ಬಾಯಿ ಮಾತಿನಿಂದ ನಿರ್ಮಾಣ ಮಾಡಿ ಮನುಷ್ಯರಾಗಿರುವಂಥ ನಿನ್ನನ್ನು ನಾನು ಕೈಯಾರ ಒಂದು ಮಣ್ಣಿನ ಮೂರ್ತಿ ಮಾಡಿ ನಿನ್ನ ಮೂಗಿನಲ್ಲಿ ನನ್ನ ಜೀವಶ್ವಾಸ ಅಥವಾ ನನ್ನ ಆತ್ಮನು ಊದಿದಾಗ ನೀನು ಬದುಕುವ ಪ್ರಾಣಿಯಾದಿ.
ಯಾವುದು ಬಾಯಿ ಮಾತಿನಿಂದ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿತು ಅದೆಲ್ಲವೂ ಚೆನ್ನಾಗಿದೆ. ಯಾವ ವ್ಯಕ್ತಿಯನ್ನು ನನ್ನ ಕೈಯಾರ ನಿರ್ಮಾಣ ಮಾಡಿ ನನ್ನ ಆತ್ಮ ನನ್ನ ಉಸಿರನ್ನು ಅವನ ಮೂಗಿನಲ್ಲಿ ಊದಿದನೋ, ಅದರಿಂದ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಹೊಂದಿದನೋ ಅಂಥ ಮನುಷ್ಯನು ಕೆಟ್ಟು ಹೋಗಿರುವಂಥದ್ದು ದೇವರಿಗೆ ಬಹಳ ದುಃಖ ಮತ್ತು ವ್ಯಸನ ಉಂಟು ಮಾಡುವಂಥ ಸಂಗತಿಯಾಗಿದೆ. ಅದಕ್ಕಾಗಿ ಹೇಳ್ತಾನೆ ದೇವರು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಕೀರ್ತನೆಗಳು 19:1 ಬರೆಯಲ್ಪಟ್ಟಿದೆ. ಇನ್ನೊಂದು ಕಡೆ ಹೇಳ್ತಾನೆ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುತ್ತವೆ, ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು, ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವುದು, ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಇವೆಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕಾರ್ಯವೇ ಸಾಧ್ಯ ಎಂಬುದಾಗಿ ಯೋಬ 12:7-10 ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲ, ಮುಂದೆ ಹೇಳ್ತಾನೆ, ಪ್ರತಿ ಪ್ರಾಣಿಯ ಪ್ರಾಣವು, ಪ್ರತಿ ಮನುಷ್ಯನ ಆತ್ಮವು ಯೆಹೋವನ ಕೈಯಲ್ಲಿದೆ. ನೋಡ್ರಿ, ಪ್ರಾಣಿಗಳು ಕೂಡ ನಮಗೆ ಉಪದೇಶ ಮಾಡ್ತಾವಂತೆ, ಆಕಾಶದ ಪಕ್ಷಿಗಳು ನಮಗೆ ತಿಳಿಸ್ತಾವಂತೆ, ಭೂಮಿ ನಮಗೆ ಬೋಧಿಸ್ತದಂತೆ, ಸಮುದ್ರದ ಮೀನುಗಳು ನಮಗೆ ಹೇಳ್ತಾವಂತೆ. ಇವೆಲ್ಲ ಯೆಹೋವನ ಕಾರ್ಯಗಳಿಗೆ ಸಾಕ್ಷಿಯಾಗಿವೆ ಅನ್ನುವಂಥ ಮಾತು. ಸಿಡಿಲು ಕೂಡ ತನ್ನ ಆರ್ಭಟದಿಂದ ಯೆಹೋವನ ವಿಷಯ ಪ್ರಕಟಿಸುತ್ತದೆ. ದನಗಳು ಸಹ ಆತನ ಆಗಮನ ತಿಳಿಸುತ್ತದೆ. ಸಿಡಿಲು ನೋಡ್ರಿ ಯೆಹೋವನ ವಿಷಯ ಪ್ರಕಟಿಸ್ತದೆ, ದನಗಳು ಸಹ ದೇವರ ಆಗಮನವನ್ನು ತಿಳಿಸ್ತದೆ ಅಂತ ಹೇಳುವಾಗ ಎಷ್ಟು ದುಃಖಕರವಾಗಿರುವಂಥ ಸಂಗತಿಯಾಗಿದೆ. ದನಕ್ಕೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಏನು ಮಾಡಿದ್ರೆ ಗೊತ್ತಿಲ್ಲ, ಆದರೂ ದೇವರ ಆಗಮನ ತಿಳಿಸುತ್ತದೆ. ಜ್ಞಾನ ವಿವೇಕವುಳ್ಳಂಥ ಮನುಷ್ಯನು ಯಾಕೆ ದೇವರ ಬಗ್ಗೆ ಆಲೋಚಿಸುತ್ತಾ ಇಲ್ಲ, ತಿಳಿದುಕೊಳ್ಳುತ್ತಾ ಇಲ್ಲ ಅನ್ನುವಂಥದ್ದು ಮಾತು ಬಹಳ ಸತ್ಯವಾಗಿದೆ. ಅದಕ್ಕಾಗಿ ಏಷ್ಯಾ 24:6 ಬರೆಯಲ್ಪಟ್ಟಿದೆ, ಭೂ ನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ನೋಡ್ರಿ, ಮಾನವರಾಗಿರುವಂಥ ನಾವುಗಳು ದೇವರ ಆಜ್ಞೆಗಳನ್ನು ಮೀರಿ ಆತನ ನಿಯಮಗಳನ್ನು ಅತಿಕ್ರಮಿಸಿ ಶಾಶ್ವತವಾದಂಥ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದಲೇ ಭೂಮಿ ಏನಾಯಿತು ಎಂಬುದನ್ನು ನೋಡುವಾಗ ಅಪವಿತ್ರವಾಯಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಎಷ್ಟು ದುಃಖಕರವಾಗಿರುವಂಥ ಸಂಗತಿ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 6:5 ಕೆಲವು ನೋಡಲಾಗಿ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನುಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಈ ರೀತಿಯಾಗಿ ನಮ್ಮಷ್ಟಕ್ಕೆ ನಾವೇ ಕೆಡದೆ, ನಮ್ಮ ಕುಟುಂಬವನ್ನು ಮಾತ್ರ ಕೆಡಿಸ್ತದೆ, ನಮ್ಮ ಸಮಾಜವನ್ನು ಮಾತ್ರ ಕೆಡಿಸದೆ, ನಮ್ಮ ಊರನ್ನು ಮಾತ್ರ ಕೆಡಿಸದೆ ಇಡೀ ಭೂಮಂಡಲವನ್ನು ಕೆಡಿಸುವಂಥ ನಮ್ಮಗಳ ವರ್ತನೆ ನಮ್ಮ ದೇವರಿಗೆ ನೋವನ್ನು ಉಂಟು ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಮೂರನೇ ಸಂಗತಿ ಏನೆಂದರೆ, ಇದಕ್ಕೆ ಬದಲಾವಣೆ ಬೇಕು. ಹಾಗಾದರೆ ಮನುಷ್ಯರಾಗಿರುವಂಥ ನಾವುಗಳು ಮಾಡಬೇಕಾದದ್ದು ಏನು ಎಂಬುದಾಗಿ, ಮೊದಲನೇದಾಗಿ ನಮ್ಮ ದೇವರು ಅಥವಾ ನಡತೆ ಅಂದರೆ ನಮ್ಮ ದೇವರು ಎಲ್ಲಿದ್ದಾನೆ. ಎರಡನೇ ಸಂಗತಿ ಏನೆಂಬುದು ನೋಡುವಾಗ ಮನುಷ್ಯನು ಯಾವ ಸ್ಥಿತಿಯಲ್ಲಿದ್ದಾನೆ. ಮೂರನೇ ಸಂಗತಿ ಮನುಷ್ಯನು ಮಾಡಬೇಕಾದದ್ದು ಏನು. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವರನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಿಕೊಳ್ಳಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಶಾಯ 55:7 ಬರೆಯಲ್ಪಟ್ಟಿದೆ. ಹೌದು, ಇವತ್ತು ದುಷ್ಟರಾಗಿರುವಂಥ ಕೆಟ್ಟವರಾಗಿರುವಂಥ ಭೂ ನಿವಾಸಿಗಳು ಏನು ಮಾಡಬೇಕು? ತಮ್ಮ ದುರ್ಮಾರ್ಗವನ್ನು ಬಿಡಬೇಕು, ಕೆಡುಕುತನವನ್ನು ಬಿಡಬೇಕು, ದುರಾಲೋಚನೆಯನ್ನು ಬಿಡಬೇಕು. ಇವೆಲ್ಲ ಮಾನವನು ಕೆಡಿಸುವಂಥ ಸಂಗತಿಗಳೇ. ದುರ್ಮಾರ್ಗ, ಕೆಟ್ಟತನ ಮತ್ತು ದುರಾಲೋಚನೆ, ದುರ್ಭಾಷೆ, ದುರ್ವಿಚಾರ ಇವು ಮನುಷ್ಯನನ್ನು ಕೆಡಿಸುವಂಥ, ನಡೆದನ್ನು ಕೆಡಿಸುವಂಥ ಸಂಗತಿಗಳಾಗಿರುವುದರಿಂದ ಇವುಗಳನ್ನು ಬಿಡಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ದೇವರು ಕರುಣಾಮಯನು, ಕೃಪಾಪೂರ್ಣನೂ ಆಗಿದ್ದಾನೆ. ಮಾತ್ರವಲ್ಲದೆ ಆತನನ್ನು ಆಶ್ರಯಿಸಿಕೊಳ್ಳಬೇಕು. ಆತನು ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸ್ತಾನೆ.
ದೇವರು ನಮ್ಮನ್ನು ಕ್ಷಮಿಸಿದರೆ ನಮಗೆ ಯಾವ ಸಮಸ್ಯೆ ಬರುವುದಿಲ್ಲ. ಆದರೂ ಕೂಡ ಯೋಬನು ಹೇಳ್ತಾನೆ 22:3 ಭಾಗದಲ್ಲಿ, ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ದೇವರಿಗೇನು ಲಾಭ? ಹೌದಲ್ಲ ಪ್ರಿಯರೇ? ನಾವು ದೇವರು ಹೇಳುವಂಥ ಮಾತು, ದುಷ್ಟತನ ಬಿಡ್ರಿ, ಕೆಟ್ಟತನ ಬಿಡ್ರಿ, ದುರಾಲೋಚನೆ ಬಿಡ್ರಿ, ನಡತೆ ಸರಿಪಡಿಸ್ಕೊಡ್ರಿ. ಯಾಕೆ ಹೇಳ್ತಿದ್ದಾನೆ? ಇದರಿಂದ ನಿನಗೆ ಲಾಭ ಆಗ್ತದೆ, ದೇವರಿಗೇನು ಲಾಭವಿಲ್ಲ. ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ಆತನಿಗೇನು ಲಾಭ? ಯೋಬ 22:3 ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಯೋಬ 35:8 ಬರೆಯಲ್ಪಟ್ಟಿದೆ, ನಿನ್ನ ಕೆಟ್ಟತನದಿಂದ ನಿನ್ನಂಥವನಿಗೆ ನಷ್ಟವಾದೀತು. ಇವತ್ತು ನಡತೆ ಸರಿಪಡಿಸಿಕೊಂಡ್ರೆ ನಮಗೆ ಲಾಭ, ಕೆಟ್ಟವರಾದರೆ ನಷ್ಟ ನಮಗೆ. ಸತ್ಯವೇದ ಸ್ಪಷ್ಟವಾಗಿ ಬೋಧನೆ ಮಾಡ್ತಿದೆ. ಇನ್ನೊಂದು ಕಡೆ ಜ್ಞಾನೋಕ್ತಿ 19:16 ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನಡತೆಯನ್ನು ಲಕ್ಷಿಸಿದವನು ಸಾಯುವನು ಎಂಬುದಾಗಿ. ಯಾರು ತಮ್ಮ ನಡತೆ ಕಡೆ ಗಮನ ಕೊಡುವುದಿಲ್ಲೋ ಅವರು ಸಾಯ್ತಾರೆ. ಅದಕ್ಕೆ ಇದನ್ನು ಹೇಗೆ ತಿಳಿದುಕೊಳ್ಬೇಕು ನಾವು ಕೆಟ್ಟವರೆಂಬುದಾಗಿ? ಅದಕ್ಕೆ ಜ್ಞಾನೋಕ್ತಿ ಹೇಳ್ತಿದೆ 27:19 ನೀರು ಮುಖಕ್ಕೆ ಮುಖವನ್ನು ಹೇಗೆ ಪ್ರತಿಬಿಂಬಿಸುತ್ತದೋ ಹಾಗೆ ಮನುಷ್ಯನ ಹೃದಯ ತೋರ್ಪಡಿಸುತ್ತದೆ. ನಿನ್ನ ಹೃದಯವನ್ನು ಕೇಳು, ನಿನಗೆ ಹೇಳ್ತದೆ ನೀನು ಕೆಟ್ಟವನಾಗಿದ್ದೀಯೋ ಒಳ್ಳೆಯವನಾಗಿದೆಯೋ, ಮನಸ್ಸಾಕ್ಷಿಗೆ ತದ್ವಿರುದ್ಧವಾಗಿ ಜೀವನ ಮಾಡುವಂಥ ಮನುಷ್ಯನ ಜೀವನ ಅದು ಜೀವನವೇ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಇವತ್ತಿನ ದಿನ 4ನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ನಡತೆಯನ್ನು ಸರಿಪಡಿಸಿಕೊಂಡರೆ ಲಾಭವೇನು? ಮೊದಲನೇದಾಗಿ, ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುತ್ತಾನೆ. ಜ್ಞಾನೋಕ್ತಿಗಳು 16:17 ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಏನೆಂದರೆ, ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುತ್ತಾನೆ. ಯಾವನು ತನ್ನ ಆತ್ಮವನ್ನು ಕಾಯ್ದುಕೊಳ್ಳುತ್ತಾನೋ ಅವನು ಯಾವಾಗಲೂ ಜೀವಿಸ್ತಾನೆ. ಈ ಭೂಲೋಕದಲ್ಲಿ ಜೀವಿಸ್ತಾನೆ, ಪರಲೋಕದಲ್ಲಿಯೂ ಕೂಡ ಜೀವಿಸುವಂತವನಾಗಿದ್ದಾನೆ. ಇನ್ನು 2ನೇ ಸಂಗತಿ ಲಾಭ ಏನೆಂದರೆ, ನಿರ್ದೋಷವಾಗಿ ನಡೆಯುವವನು ನಿರ್ಭಯದಿಂದ ನಡೆಯುವವನು. ಯಾವನು ಕೆಟ್ಟತನಕ್ಕೆ ಒಳಗಾಗುವುದಿಲ್ಲವೋ, ಅವನ ಮನಸ್ಸಿನಲ್ಲಿ ಕಪಟವಿರುವುದಿಲ್ಲವೋ, ಮೋಸ ಇರುವುದಿಲ್ಲವೋ, ದೋಷ ಇರುವುದಿಲ್ಲವೋ, ಆ ವ್ಯಕ್ತಿಗೆ ಯಾರ ಭಯ ಇರುವುದಿಲ್ಲ, ನಿರ್ಭಯವಾಗಿ ನಡೆಯುತ್ತಾನೆ. ನಡತೆಯನ್ನು ಸರಿಪಡಿಸಿಕೊಂಡ್ರೆ ನಿನ್ನ ಆತ್ಮನ್ನು ಕಾಪಾಡಿಕೊಳ್ತಿ. 2ನೇದು ನಿರ್ಭಯವಾಗಿ ನಡೀತಿ. 3ನೇದಾಗಿ, ಯೆಹೋವ ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡುತ್ತಾನೆ. ಜ್ಞಾನೋಕ್ತಿ 16:7 ಬರೆಯಲ್ಪಟ್ಟಿದೆ. ನೋಡ್ರಿ, ಮೊದಲೇದು ನಮ್ಮ ಆತ್ಮ ಕಾಯ್ದುಕೊಳ್ತೇವೆ, 2ನೇದು ನಿರ್ಭಯವಾಗಿ ನಡೆಯುತ್ತೇವೆ, 3ನೇದು ಒಂದು ವೇಳೆ ನಮ್ಮ ನಡತೆಗೆ ಯೆಹೋವ ದೇವರು ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೆಚ್ಚಿದರೆ ನಮ್ಮ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತಾನೆ. ಶತ್ರುಗಳು ಮಿತ್ರರಾದರೆ, ಕೆಟ್ಟವರು ನಮ್ಮ ಗೆಳೆಯರಾದರೆ ನಮಗೆ ಯಾರ ಭಯ ಪ್ರಿಯರೇ? ಲೋಕದಲ್ಲಿ ಸ್ವರ್ಗವನ್ನೇ ನಾವು ನಿರ್ಮಿಸಬಹುದು. ಇನ್ನು 4ನೇ ಸಂಗತಿ, ಕೊನೆ ಸಂಗತಿ ಏನೆಂಬುದಾಗಿ ನೋಡಿದರೆ, ನಡತೆಯನ್ನು ಸರಿಪಡಿಸಿಕೊಂಡರೆ ಆಗುವಂಥ ಲಾಭ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆ 50:23 ಭಾಗದಲ್ಲಿ ಬರೆಯಲ್ಪಟ್ಟಿದೆ. ನಡತೆ ಸರಿಪಡಿಸಿಕೊಂಡ್ರೆ ಕೇವಲ ಸಾಧಾರಣವಾಗಿರುವಂಥ ರಕ್ಷಣೆ ಅಲ್ಲ, ವಿಶೇಷವಾಗಿರುವಂಥ ರಕ್ಷಣೆಯನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಅದಕ್ಕೆ ಮಾನವನ ನಡತೆ ಮಾನವನ ಜೀವಿತಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ, ಊರಿಗೆ, ದೇಶಕ್ಕೆ ಅಥವಾ ಜಗತ್ತಿಗೆ ದೇವರಿಗೆ ಬಹಳ ಅವಶ್ಯವಾಗಿದೆ. ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದಿ ವರ್ಲ್ಡ್ ಆ್ಯಂಡ್ ಗಾಡ್. ಅದಕ್ಕಾಗಿ 5 ಸಂಗತಿ ನಡತೆ ಸರಿಪಡಿಸಿಕೊಂಡು ದೇವರ ಬಗ್ಗೆ ತಿಳಿದುಕೊಳ್ಬೇಕು. 2ನೇ ಸಂಗತಿ, ನಾವು ಯಾವ ಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. 3ನೇ ಸಂಗತಿ, ಮಾಡಬೇಕಾದ್ದನ್ನೇ ತಿಳಿದುಕೊಳ್ಬೇಕು. 4ನೇ ಸಂಗತಿ, ಕ್ಯಾರೆಕ್ಟರ್ ಸರಿಪಡಿಸಿಕೊಂಡ್ರೆ ನಮಗೆ ಲಾಭಗಳು ಇವೆ. ಎಲ್ಲ 4 ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಳೋಣ, ಆಲೋಚಿಸೋಣ, ತಿಳಿದುಕೊಳ್ಳೋಣ. ಅವುಗಳಿಗಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ದೇವರೇ, ನಾನು ಕೆಟ್ಟವನಾಗಿದ್ದೇನೆ. ಇವತ್ತು ಸತ್ಯವೇದದ ವಚನ ಭಾಗಗಳಿಂದ ನಿನ್ನ ಸೇವಕರ ಮುಖಾಂತರ ಅರ್ಥವಾಯಿತು, ನನ್ನ ನಡತೆ ಕೆಟ್ಟು ಹೋಗಿದೆ, ನಾನು ದುಷ್ಟನಾಗಿದ್ದೇನೆ, ಮನೆಯವರಿಗೆ, ಸಮಾಜಕ್ಕೆ, ಊರಿಗೆ ಬೇಡದವನಾಗಿದ್ದೇನೆ. ಅದಕ್ಕಾಗಿ ಇವತ್ತು ನನ್ನ ಕರುಣಿಸು, ನನ್ನನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ನಿಜವಾಗಿ ನಮ್ಮ ದೇವರು ಕರುಣಾಮಯನು, ಕ್ಷಮಿಸೋನು ಆಗಿರುವುದರಿಂದ ನಮ್ಮ ನಡತೆಯನ್ನು ಕೂಡ ಸರಿಪಡಿಸೋನು ಆಗಿದ್ದಾನೆ. ಹಾಗಾಗುವಂಥ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂತಹ ದೇವರೇ, ಮಹಾಪರಿಶುದ್ಧನಾಗಿರುವಂಥ ದೇವರೇ, ಸ್ತೋತ್ರ. ಮತ್ತು ಇವತ್ತು ನನ್ನ ಮುಖಾಂತರ ಮಾತನಾಡಿದ್ದೆ ನಡತೆಯ ಬಗ್ಗೆ 4 ವಿಷಯ ತೋರಿಸಿದ್ದಿ. ದೇವರು ಎಲ್ಲಿದ್ದಾನೆ, ನಮ್ಮ ಒಂದು ಸ್ಥಿತಿ ಹೇಗಿದೆ, ನಾವು ಏನು ಮಾಡಬೇಕು,
ನಡತೆ ಸರಿಪಡಿಸಿಕೊಂಡು ಲಾಭವನ್ನು ತಿಳಿಸಿದೆ. ಸ್ತೋತ್ರ. ಇವುಗಳನ್ನು ಮನಸ್ಸು ಮಾಡಿ ನಾವು ತಿದ್ದಿಕೊಂಡು ಬದುಕುವುದಾಗಿದ್ದರೆ ನಮ್ಮ ಜೀವನ ಪಾವನ, ಸಾರ್ಥಕ. ನಿನ್ನ ಉದ್ದೇಶ ನಿರರ್ಥಕವಾಗಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸಾರ್ಥಕ ಜೀವನ ಜೀವಿಸಿ ನಿನಗೆ ನಿಜ ಮಕ್ಕಳಾಗಿ ಬದುಕುವಂಥ ಕೃಪೆ ಮಾಡು. ಈ ಬಿಗ್ ಜೆ ಟಿ ವಾಹಿನಿಯನ್ನು ಆಶೀರ್ವಾದ ಮಾಡು. ಪ್ರಶಾಂತ್ ಅಣ್ಣ ಅವರನ್ನು, ಅವರ ಕೆಲಸಗಾರನ ಆಶೀರ್ವಾದ ಮಾಡು. ಒಟ್ಟಾರೆ ಸೇವೆ, ಬಿಗ್ ಜೆ ಟಿ ವಾಹಿನಿ ಒಂದು ಸೇವೆ ಜಗತ್ತಿನ ಎಲ್ಲ ಕಡೆ ಹೋಗುವಂತೆ, ಸ್ಯಾಟಲೈಟ್ ಸೇವೆ ಆದಷ್ಟು ಬೇಗನೆ ಪ್ರಾರಂಭವಾಗುವಂಥ ವ್ಯವಸ್ಥೆ ಆಗುವಂತೆ ಸಹಾಯ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ, ಯೇಸು ರಾಜ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ